ಕೊಟ್ಟರೆ ಒಳಗೆ ಬಿಡ್ತಾರಿಲ್ಲ, ಅದನ್ನು ಬಿಡಲ್ಲ. ಇನ್ನೆಲ್ಲ ಮುಚ್ಚಿಬಿಟ್ಟವ್ರು ಬಿಡಿ. ರೀಸಸ್ಗೆ ಹೋಗಿ ಜಾಗ ಎಲ್ಲ ನೋಡಿ ಇದೆ, ಈ ಕಾಂಪೌಂಡ್ ಇದೆಯಲ್ಲ, ಇದರ ಪಕ್ಕದೇ ಬಾತ್ರೂಮ್, ಇಲ್ಲಿ ಬರೋದೆಲ್ಲ. ಇದು ಇಲ್ಲಿನ ಪರಿಸ್ಥಿತಿ, ಮಾಗಡಿಯ ಪರಿಸ್ಥಿತಿ. ಇವಾಗ ನಿಮ್ಗೆ ಆದೇಶ ಎಲ್ಲ ಚರ್ಚೆಗೂ ಸಿಗ್ತಾ ಇದ್ದೀವಿ. ಆದೇಶ ಬಂದಿದೆ ಮರ ಕಡಿಬಾರ್ದು ಅಂತೇಳಿ ಆದೇಶ ಹೌದು. ಪ್ರತಿಮೆ ತೆಗೆಯೋದಕ್ಕೆ ಆದೇಶ ಬಂದಿದೆ. ಅವರು ತಂದಿದ್ದಾರೆ ಅಂತ ಹೇಳಿದ್ದಾರೆ. ಚರ್ಚೆಗೆ ನಮ್ಮನ್ನು ಕರೆದಿದ್ದಾರೆ. 4ನೇ ತಾರೀಕು ಬರ್ತಾಯಿದ್ವಿ. ಇಲ್ಲ, ಎಲ್ಲಿ ಕರೀತಾರೋ ಅಲ್ಲಿ ಬರ್ತೀವಿ. ಪುರಸಬೇಕೋ ಅಲ್ಲೋ. ಪ್ರತಿಮೆ ತೆಗಿಯೋಕ್ಕೆ ಹೆಂಗಾಗುತ್ತೆ, ತೆಗಿತೀವಿ ಅಂತ ಹೇಳ್ತಾರೆ. ಚರ್ಚೆ ಅಂತ ಕರೆದಿದ್ದಾರೆ. ಇವಾಗೇನೋ ಎಲ್ಲಿಗೆ ಅಂತ ಈಗೇನೋ ಓಲಿ ಆ ಜಾಗನ ಅಮೈಂಡ್ಮೆಂಟ್ ಮಾಡಿದ್ದಾರೆ. ಇಷ್ಟು ಕೊಡ್ತಾ ಇದ್ದೀವಿ ಕೆಂಪೇಗೌಡ ಜಾಗದಲ್ಲಿ, ಇಂಥ ಜಾಗದಲ್ಲಿ ಮಾಡ್ತೀವಿ, ಇಷ್ಟು ಕುಂಟೆ ಇಷ್ಟು ಎಕರೆ ಅಂತಲೇ ಮಾಡಿದ್ದಾರೆ. ಪಾರ್ಕ್ ತೋರಿಸಿದ್ದಾರೆ, ಆರ್ಡ್ರ್ ಕೊಟ್ಟಿದ್ದಾರೆ, ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಏನು ಇವ್ನು ಹೆಂಗೆ ಬೇಕಂಗೆ ಮಾಡಿಬಿಟ್ರೆ ಈಗ ಹೋಗ್ಲಿ 3 ದಾರಿ ಕುಡಿದ್ವಿ ಅಲ್ಲಿ ಮಾಡ್ತಾಯಿದ್ರಿ. ಯಾಕೆ ಅವರೇ ಕೆಂಪೇಗೌಡ್ರ ಜಾಗದಲ್ಲಿ ಕೆಂಪೇಗೌಡ್ರ ಮಣ್ಣಲ್ಲಿ ಕ್ವಾಟೆ ಮೇಲೆ ನಿಲ್ಲಿಸ್ಬೇಕ್ರಿ? 3 ದಾರಿಲಿ ಹೋಗೋ ಮಣ್ಣುಗೆಲ್ಲ ನಿಲ್ಲಿಸೋದು ಬೇಕಾದ್ರೆ ನೀವೇನು ಬೇಕಾದ್ರೆ ನೀವು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನಾವು ಯಾಕಳನ ಆ ಜಾಗದಲ್ಲಿ ಮಾಡೋಕ್ಕೆ ಬಿಡೋಕ್ಕಾಗುತ್ತಾ? ಯಾರನ್ನ ಒಪ್ತಾರಾ? ಅದಕ್ಕೇನು ಗೌರವ ಇಲ್ವೇನ್ರಿ? ಮಾಗಡಿ ಜನತೆಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಆಸ್ಪತ್ರೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಜಾಗ ಹೊರತುಪಡಿಸಿ ಬೇರೆ ಜಾಗ ಇರಲೇ ಇಲ್ವಾ ಅಂತ ಪೂರಾ ಇದೆ. ಅವ್ರಿಗೇನು ಅಂದರೆ ಕೋಟೆ ವಿಷಯದವಾಗ ನಾವು ಹೈಕೋರ್ಟಿಗೆ ರಿಟ್ ಹಾಕಿದ್ಮೇಲೆ ಕೆಂಪೇಗೌಡರು ಶಿಲೆ ತೆಗಿಬೇಕು ಅಂತ ಕಾರಣ ಬಿಟ್ಟರೆ ಇನ್ನು ಬೇರೆ ಯಾವ ಉದ್ದೇಶವೂ ಇಲ್ಲ. ಈಗ ಮರ ಕಡಿಬಾರ್ದು, ಹಾಸ್ಪಿಟ್ಲು ಕಟ್ಟಬಾರ್ದು ಅಂತ ಈಗ ಆದೇಶ ಸರ್ಕಾರ ಕೋರ್ಟ್ ಆದೇಶ ಬಂದ ಮೇಲೆ ಅದನ್ನು ತೆಗಿಯೋದೇನಿದೆ? ಈಗ ಉದ್ದೇಶಪೂರ್ವಕ ಚರ್ಚೆ ಕರೆದ್ರೆ ಚರ್ಚೆ ಮಾಡೋಣ. ಅವ್ರಿಗೇನು ಅಂದರೆ ಈಗ ಕೃಷ್ಣಪ್ಪನವರು ಅಲ್ಲಿಗೆ ಬಂದಾಗ ಇಲ್ಲಿ ಇದನ್ನು ತೆಗೆದುಬಿಟ್ರೆ ಕೃಷ್ಣಪ್ಪನವರು ಕೆಂಪೇಗೌಡರ ಸಲ ಯಾವ ಧರ್ಮನೂ ಮಾಡಬಾರ್ದು, ಆವಾಗ ನಾವು ಏನು ಮಾಡಿದ್ರು ಯಾರೂ ಕೇಳೋರಿಲ್ಲ ಅನ್ನೋ ಒಂದು ಅವರಲ್ಲಿ ಒಂದು ಮನಸ್ಸಲ್ಲಿ ಇರಬಹುದು. ಆದರೆ ಮಾಗಡಿ ಸುತ್ತ ಹೆಸರು ಮುಗ್ಸಕ್ಕೆ ಇವ್ರು ಯಾರ್ರೀ? ಕೆಂಪೇಗೌಡರ ಹೆಸರು ಅಜರಾಮರವಾಗದೆ. ಇವ್ರಂತ 100 ಜನ ಹುಟ್ಟರು ಅಳ್ಸೋಕ್ಕಾಗಲ್ಲ. ನನ್ನ ಹೆಸರು ಅಳ್ಸೋಕ್ಕೆ ನಾನೇನು ಬಂದು ಇವತ್ತೇನು ಬೆಳಗ್ಗೆ ಕಡಲೆಪುರಿ ತಿನ್ಕೊಂಬಂದಿದ್ದು. ನಾನು ಓಡಾಡ್ದಲ್ಲಿ ನಾನು ಅತಿ ಎತ್ತರಕ್ಕೆ 1000 ಬೋಲ್ಡಲ್ಲಿ ನನ್ನ ಹೆಸರು ಹಾಕ್ಕೊಂಡು ಬೆಳೆದಿದ್ದೆ. ನಾನೇನು ಮುಗಿಸೋದು ಇವನು ಹಂಗೆ ಮುಗಿಸಂಗಿದ್ರೆ ಈಗ ನಾವು ಕೋರ್ಟ್ ಆದೇಶ ಅವ್ರು ಕರೆದಿರೋದ್ರಿಂದ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಕೆಂಪೇಗೌಡರ ವಿಷಯದಲ್ಲಿ ಇವತ್ತು ಚರ್ಚೆ ಇಲ್ಲ. ಅವ್ರು ಏನು ಅಂದರೆ ಇಂಥ ದಿನ ಹಿಂಗೆ ಮಾಡಿದಾರಲ್ಲ ಅಂತ ಒಂದು ನೋವಿನ ವ್ಯಥೆ. ಕೆಂಪೇಗೌಡರು ತೆಗಿತಾರೋ ತೆಗಿಯಲ್ವೋ, ನಾಳೆ ಸರಿ ಹೋಗ್ತಾರೋ ಸರಿ ಹೋಗಲ್ವೋ, ನಾವು ಇಲ್ಲಿ ಚರ್ಚೆಗೆ ಬರ್ತಾಯಿದ್ದೀನಿ. 4ನೇ ತಾರೀಕು 4ನೇ ತಾರೀಕು ಚರ್ಚೆ ಬಂದಾಗ ಕೆಂಪೇಗೌಡರ ವಿಷಯ ಬಿಟ್ಟರೆ ಬೇರೆ ಚರ್ಚೆ ಇಲ್ಲ. ಕಿಡಿಗೇಡಿಗಳು ಮಾಡಿದ್ರ, ಅಧಿಕಾರಿಗಳು ಮಾಡಿದ್ರ, ಅಥವಾ 7 ಮಾಡಿಸಿದ್ರ, ಅದು 4ನೇ ತಾರೀಕು ಚರ್ಚೆಗೆ ಬರ್ತದೆ. ಪುರಸಭೆ ಅಧಿಕಾರಿ ಅದು 100ಕ್ಕೆ 100. ಆಸ್ಪತ್ರೆ ಕಟ್ಟಡಕ್ಕೆ ನಮ್ಮ ಅಡ್ಡಿ ಇಲ್ಲ ಅಂದರೆ ಕಟ್ತಾರೆ, ಅದಕ್ಕೂ ಷರತ್ತಿಗೆ ಬರಲಿ. ಮರಗಳನ್ನು ತೆಗಿಬಾರ್ದು ಹಂಗಲ್ಲ ಸ್ವಾಮಿ. ಅಭಿವೃದ್ಧಿ ಅಂತಾರಲ್ರಿ, ಅದನ್ನಾರು ಚರ್ಚೆ ಮಾಡಿರಿ. ಆಯ್ತು, 2028 ನಾನು ಮರ ಕಡ್ದು ಹಾಸ್ಪಿಟ್ಲ್ ಕಟ್ಟಿಬಿಡ್ಲಿರಿ. ಸಾರ್ವಜನಿಕ ನಾನು ವಿರೋಧಿ ಅಲ್ಲ ರೀ. ನೀವೆಲ್ಲ ಹಾಳು ಮಾಡೋದು ಬಿಟ್ರೆ ಕಟ್ಟಿರೋದು ಯಾವುದ್ರಿ? ಪಶು ಆಸ್ಪತ್ರೆ ಇಲ್ಲ, ಹೊಡೆದಾಕ್ಬಿಟ್ರಿ. ಡಾಕ್ಟರ್ ಅಂಬೇಡ್ಕರ್ ಭವನ ಹೊಡೆದಾಕ್ಬಿಟ್ರಿ. ಮಹಾತ್ಮ ಗಾಂಧಿ ಶಿಲೆ ಕಿತ್ತಾಕ್ಬಿಟ್ರಿ. ಎಲ್ಲರೂ ಶಿಲೆನೂ ಕಿತ್ತಾಕ್ಬಿಟ್ರಿ. ಆಯಿತಾ? ಅಲ್ಲೆಲ್ಲೋ ರೇವಣ್ಣವ್ರು ಒಂದು ರೇಷ್ಮೆ ಭವನ ಅಂತ ಕಟ್ಟಿದ್ರು, ರೈತರ ಭವನ, ಅದು ಗುರುಭವನ ಅಂತ, ಅದನ್ನು ಹೊಡೆದಾಕ್ಬಿಟ್ರಿ. ಎಲ್ಲವನ್ನೂ ಹೊಡೆದಾಕೊಂಡು ಬಂದುಬಿಟ್ರೆ ಇವಾಗ ಮಾರ್ಕೆಟು ಅಲ್ಲೆಲ್ಲೋ ಕೂಲಿ ಮಾಡ್ತಿದ್ದ ಜನ ಇವತ್ತು ರಾತ್ರಿ ಆಗಲು ಕಣ್ಣೀರು ಹಾಕ್ತಾರೆ, ಅದನ್ನು ಹೊಡೆದಾಕ್ಬಿಟ್ರಿ. ಏನು ಬಿಟ್ಟಿದ್ದೀರಿ ನೀವು? ಓಲೆ ಅವನ್ನೆಲ್ಲ ಹೊಡೆದಾಕ್ಬರು. ಈ ರೀಸರ್ಚ್ಗೆ ಹೋಗಿ ವಾಸನೆ ಹೊಡೆದ ಬಾತ್ನು ಮರ ಹೊಡೆದಾಕ್ರಿ. ಇವನ್ನ ಯಾಕ್ರಿ ಹೊಡಿತೀರಿ? ಅದನ್ನೇ ಮಾಡೋ ನೀವು. ಆ ವಾಸನೆ ಹೋದರೆ ಅದೆಲ್ಲ ಒಂದು ಜನ ಪಕ್ಕದವ್ರು ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ಅದನ್ನು ಮಾಡಿ. ಯಾತಕ್ಕೆ ಸುಮ್ಮನೆ ಮಾಡಬಾರ್ದು ಮಾಡಿದೆ ಏನು ಅಭಿವೃದ್ಧಿ ಮಾಡಿದ್ದೀರಿ? ದುರ್ಬೀನ್ ಹಾಕೊಂಬಂದ್ರು. ಇವತ್ತೇನಾರ ಬೇರೆ ತಾಲೂಕು ಕಂಪೇರ್ ಮಾಡಿರಿ. ಅಲ್ಲಿ ಬೇರೆ ತಾಲೂಕಲ್ಲಿರುವಂಥ ಕಟ್ಟಡಗಳು, ಅಲ್ಲಿರೋ ಈ ವ್ಯವಸ್ಥೆಗಳು ಒಂದೇ ಒಂದು ಭಾಗದಲ್ಲಿ ಇದೆ ಅಂತ ನೀವು ಪ್ರೂವ್ ಮಾಡಿರಿ. ಒಂದೇ ಒಂದು ಪ್ರೂವ್ ಮಾಡಿರಿ.
ಟೆಂಪೋದಲ್ಲಿ ಹಾಕೊಂಡ್ಬಂದಿದ್ದೀವಿ ಪೇಷಂಟ್ನ ಗಳನ್ನ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಸಾರ್ವಜನಿಕರ ವಿಶ್ರಾಂತಿಗಾಗಿ ಈ ಮರಗಳು ಇಲ್ಲೇ ಇರಬೇಕು. ಸಾರ್ವಜನಿಕರಿಗಾಗಿ ಇದು ಅತ್ಯವಶ್ಯಕವಾಗಿ ಅವಶ್ಯಕತೆ ಇದೆ ಅಂತ ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡಿ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನನ್ನು ಸಲ್ಲಿಸಿ ಅದೇನೇನು ಬೆಳವಣಿಗೆಗಳಾಗಿತ್ತು, ಇದುವರೆಗೂ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಸಮಿತಿಯ ಸನ್ಮಾನ್ಯ ಅಧ್ಯಕ್ಷರಾದಂಥ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅವರು ಸವಿಸ್ತಾರವಾಗಿ ಮಾತಾಡ್ತಾರೆ. ಇವತ್ತು ಮಾಗಡಿನಲ್ಲಿ ಸುಮಾರು 23 ವರ್ಷಗಳ ಹಿಂದೆ ಏನು ಮಹಾಪ್ರಭು ಮಾಗಡಿ ಕೆಂಪೇಗೌಡ ಪ್ರತಿಮೆಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಅದಾದಮೇಲೆ ಪ್ರತಿ ವರ್ಷ ಕೆಂಪೇಗೌಡರ ಜಯಂತಿ ಉತ್ಸವಗಳನ್ನು ಮಾಡ್ತಕ್ಕಂಥದ್ದು, ಸರಳ ಸಾಮೂಹಿಕ ವಿವಾಹಗಳನ್ನು ಮಾಡ್ತಕ್ಕಂಥದ್ದು, ಕೆಂಪೇಗೌಡರ ಮಾಗಡಿ ಹಬ್ಬವನ್ನು ಮಾಡ್ತಕ್ಕಂಥ ವಿಜೃಂಭಣೆಯ ಹಬ್ಬವನ್ನು ಡಾಕ್ಟರ್ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಯಾರದೇ ಸಹಾಯ ಸಹಕಾರ ರಾಜ್ಯ ಸರ್ಕಾರಕ್ಕಾಗಲಿ ರಾಜಕಾರಣಿಗಳಾಗಲಿ ಬೇರೆ ಯಾರ್ದೂ ಸಹಾಯ ಇಲ್ಲದೆ ಅವರು ಸತತವಾಗಿ 23 ವರ್ಷಗಳಿಂದ ಈ ತಾಲೂಕಿನಲ್ಲಿ ಕೆಂಪೇಗೌಡರ ಹೆಸರಲ್ಲಿ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮೆಲ್ಲರಿಗೂ ಈ ತಾಲೂಕು, ಈ ಜಿಲ್ಲೆ ಮತ್ತು ರಾಜ್ಯದ ಜನಕ್ಕೆ ಗೊತ್ತಿರುವಂಥ ವಿಚಾರ. ಇವತ್ತು ಡಾಕ್ಟರ್ ಕೃಷ್ಣಮೂರ್ತಿ ಅವರು ನಿಲ್ಲಿಸಿರ್ತಕ್ಕಂಥ ಮಹಾಪ್ರಭು ಮಾಗಡಿ ಕೆಂಪೇಗೌಡರ ಪ್ರತಿಮೆಯನ್ನು ತೆಗಿಬೇಕು, ಅವ್ರ ಹೆಸರನ್ನ ಅಲ್ಲಿಂದ ಕಳಿಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ದ್ವೇಷದ ರಾಜಕೀಯವನ್ನು ಮಾಡ್ತಾ ಇವತ್ತು ನೀವು ನೋಡ್ತಾ ಇದ್ದೀರಾ, ಕೆಂಪೇಗೌಡರ ಪ್ರತಿಮೆನ ಸ್ಥಳಾಂತರ ಮಾಡಿ ಎಲ್ಲಿಗ್ತಾ ಇದ್ದಾರೆ, ಅದ್ರ ಹಿಂದೆ ಸುಮಾರು 10-15 ಮೀಟರ್ ದೂರದಲ್ಲಿ ಇಡ್ತಾವ್ರೆ. ಈ ಜಾಗದಲ್ಲಿ ಇದ್ರೆ ಆಯ್ತಾ ಇದ್ದಂತ ತೊಂದರೆ ಏನು, ಇವ್ರು ಕಟ್ಟುವಂಥ ಆಸ್ಪತ್ರೆಗೆ ಇದರಿಂದ 15 ಮೀಟರ್ ಹೋಗುವಂಥ ದೂರದಲ್ಲಿ ಆಗುವಂಥ ಅನುಕೂಲಗಳೇನು ಅಂತ ಸಾರ್ವಜನಿಕರೇ ವಿಮರ್ಶೆಯನ್ನು ಮಾಡಲಿ ಅಂತ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇವತ್ತು ಮನುಷ್ಯರಿಗೆ ಆರೋಗ್ಯ ಬಹಳ ಮುಖ್ಯ. ಸದಾ ಲವಲವಿಕೆಯಿಂದ ಆರೋಗ್ಯವಾಗಿದ್ದಂಥ ಡಾಕ್ಟರ್ ಕೃಷ್ಣಮೂರ್ತಿರವರಿಗೆ ಸಣ್ಣ ಆರೋಗ್ಯ ಸಮಸ್ಯೆ ಆಯಿತು. ಅವರು ಆಸ್ಪತ್ರೆಯಲ್ಲಿ ಇರೋಂಥ ಸಂದರ್ಭದಲ್ಲಿ ನಾವೇನು ರಿಟ್ ಪಿಟಿಷನ್ ಹೈಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಮುಂದೆ ಹಾಕಿದ್ದೋ, ಅವರು ಆಪರೇಷನ್ ಆಗಿ ಆಸ್ಪತ್ರೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅದು ಆರ್ಗ್ಯುಮೆಂಟ್ಗೆ ಬಂದಂಥ ಸಮಯದಲ್ಲಿ ನಾವು ಕೋರ್ಟ್ ವಿಚಾರನ ಬಹಿರಂಗವಾಗಿ ಹೇಳ್ಬಾರ್ದು. ನಾವು ಇಟ್ಟಂಥ ಲಾಯರು ಅದೇನಾದರೂ ತಾವು ಗೊತ್ತಿಲ್ಲ, ನಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳ್ತಾರೆ. ನಮ್ದು ಅಬ್ಜೆಕ್ಷನ್ ಮಾಡಿ ಈ ಜನಗಳು ಸಾರ್ವಜನಿಕರ ಪರವಾಗಿ ಏನು ತೊಂದರೆ ಆಗ್ತಾಯಿದೆ, ಪ್ರತಿಮೆಯಿಂದ ಈ ಮರಗಳಿಂದ ಏನು ತೊಂದರೆ ಆಗ್ತಾ ಇದೆ, ಈ ಮರ ಇಲ್ಲೇ ಇರಬೇಕು, ಪ್ರತಿಮೆ ಇಲ್ಲೇ ಇರಬೇಕು ಅಂತ ನಾವು ನಮ್ಮ ಲಾಯರ್ನ ಇಟ್ಟರೆ ನಮ್ಮ ಲಾಯರು ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅಂತಕ್ಕಂಥ ಮೌನವನ್ನು ತಾಳ್ತಾರೆ. ಮೌನ ಆದಾಗ ಆ ಪ್ರತಿಮೆಯನ್ನು ಅತ್ಯಂತ ಗೌರವಪೂರ್ಣವಾಗಿ ನಾವು ಇದೇ ಸರ್ವೆ ನಂಬರ್ನಲ್ಲಿ 500 ಮೀಟ್ರು ಒಳಗಡೆ ಅದನ್ನು ಸ್ಥಳಾಂತರ ಮಾಡ್ತೀವಿ, ಅತ್ಯಂತ ಗೌರವದಿಂದ ಮಾಡ್ತೀವಿ ಅಂತ ಅವರು ಹೈಕೋರ್ಟ್ಗೆ ಅಫಿಡವಿಟನ್ನು ಹಾಕಿರ್ತಾರೆ. ನ್ಯಾಯಮೂರ್ತಿಗಳು ನೀವು ಅತ್ಯಂತ ಗೌರವಯುತವಾಗಿ ಏನಿದೆ ಅದೇ ರೀತಿ ಪ್ರತಿಮೆಯನ್ನು ಸ್ಥಳಾಂತರ ಮಾಡೋದಾದರೆ ನಮ್ಮದೇ ಏನು ಅಭ್ಯಂತರ ಇಲ್ಲ, ಆಸ್ಪತ್ರೆನೂ ಬೇಕು.